ಎಲ್ರಿಗೂ ನಮಸ್ಕಾರ. ಇವತ್ತು ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಎಲ್ಲೆಡೆ ಬಹಳ ಸಂಭ್ರಮವಾಗಿ ನಾವು ಆಚರಿಸ್ತಾ ಇದ್ದೇವೆ. ಇದರ ಅಂಗವಾಗಿ ರಂಗಭೂಮಿಯ ಒಬ್ಬರು ದಿಗ್ಗಜರು ಅಂತ ಹೇಳ್ಬೋದು, ಅಥವಾ ರಂಗಭೂಮಿಯ ಭೀಷ್ಮ ಅನ್ನಿ, ರಂಗಭೂಮಿಯ ನಡೆದಾಡುವ ರಂಗಭೂಮಿಯನ್ನಿ, ರಂಗಕೋಶ ಅನ್ಬೋದು, ನೀವೇನೇ ಹೆಸರು ಕೊಟ್ಟರು ಅವ್ರ ಹೆಸರು ಶ್ಯಾಮ್ ಸುಂದರ್ ಅಂತ. ಬಹುಶಃ ತುಂಬ ಜನ ಗೊತ್ತಿರಲಿಕ್ಕಿಲ್ಲ ಶ್ಯಾಮ್ ಸುಂದರ್ ಅಂದರೆ. ಅವರೇ ನಮ್ಮೆಲ್ಲರ ಪ್ರೀತಿಯ ಅಂಕಲ್ ಶ್ಯಾಮ್ ಅವರು. ಅಂಕಲ್ ಶ್ಯಾಮ್ ಅವ್ರಿಗೆ ವಿಶ್ವ ರಂಗಭೂಮಿ ದಿನಾಚರಣೆಯ ಪ್ರೀತಿಪೂರ್ವಕ ಗೌರವಪೂರ್ವಕ ಶುಭಾಶಯಗಳು ಸರ್. ರಂಗಭೂಮಿ ನಿಂತ ನೀರಲ್ಲ, ಅದು ನಿರಂತರವಾಗಿ ಹೀಗೆ ಸಾಗೋದಕ್ಕೆ ಅನೇಕ ಜನರ ಪರಿಶ್ರಮವಿದೆ. ಅದರಲ್ಲೂ ಕನ್ನಡ ರಂಗಭೂಮಿಗೆ ಅದರದೇ ಆದಂಥ ಬಹಳ ದೊಡ್ಡ ಇತಿಹಾಸ ಇದೆ. ಈ ಕನ್ನಡ ರಂಗಭೂಮಿಯಲ್ಲಿ ತನ್ನದೇ ಆದಂತಹ ಛಾಪನ್ನು ಒಂದು ಎರಡಲ್ಲ ಸರಿಸುಮಾರು 44 ವರ್ಷಗಳಿಂದ ಮೂಡಿಸ್ಕೊಳ್ತಾ ಬಂದಿರೋದು ಅಂತರಂಗ ತಂಡ. ಅಂತರಂಗದ ಅಂಕಲ್ ಶ್ಯಾಮ್ ಯಾವತ್ತೂ ಎಂದು ಇಡೀ ನಮ್ಮ ಕನ್ನಡ ನಾಡಿರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ಅಥವಾ ಕನ್ನಡ ರಂಗಭೂಮಿ ಎಂದೂ ಮರೆಯಲಾಗದ ತಂಡ, ಮರೆಯಲಾಗದ ಹೆಸರು ಅಂದರೆ ಅಂಕಲ್ ಶ್ಯಾಮ್ ಅವರು. ಸಂಘಟಕರಾಗಿ ಅಂಕಲ್ ಶ್ಯಾಮ್ ಅವರ ಪರಿಶ್ರಮ ಇವತ್ತು ಕೂಡ ಅದರ ತುಡಿತ ಇದೆಯಲ್ಲ, ರಂಗಭೂಮಿಯ ತುಡಿತ ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ. ಹಾಗಾಗಿ ಬನ್ನಿ ಸ್ವಲ್ಪ ರಂಗಭೂಮಿ ಬಗ್ಗೆ ಅಂಕಲ್ ಅವ್ರನ್ನ ಮಾತಾಡ್ಸೋಣ. ಅಂಕಲ್, ನೀವು ರಂಗಭೂಮಿಗೆ ಬರೋದಕ್ಕೆ ಯಾರು ಅಥವಾ ಯಾವ ಘಟನೆ ಪ್ರೇರಣೆ ಆಯಿತು? ಏನಿಲ್ಲ, ಚಿಕ್ಕ ವಯಸ್ಸಿಂದಲೂ ನಾನು ನಮ್ಮ ಅಣ್ಣ ರಾಮಸ್ವಾಮಿ ಅಂತ, ನಮ್ಮ ಅಕ್ಕ ಕಮಲಾ ಅಂತ, ಅವರು ನಾಟಕಗಳನ್ನೆಲ್ಲ ಪ್ರದರ್ಶನ ಮಾಡ್ತಾಯಿದ್ರು. ನಾನು ಚಿಕ್ಕ ಹುಡುಗ ಆಗಿದ್ದಾಗಲೂ ಹೋಗ್ಬಿಟ್ಟು ಅವರು ನಾಟಕ ಪ್ರದರ್ಶನ ಮಾಡೋದು ನೋಡ್ತಾ ಇದ್ದೆ. ಆಗ್ಲಿಂದನೂ ಒಂಥರ ಆಸಕ್ತಿ ನನಗೆ ರಂಗಭೂಮಿ ಬಗ್ಗೆ. ಅವ್ರು ನಮ್ಮ ನಾಟಕ ಅಭಿನಯ ಮಾಡೋದು ನೋಡ್ತಾ ಬೆಳೆದವರು. ಆಗಿನ ಕಾಲದಲ್ಲೇ ಕೈಲಾಸಂ ನಾಟಕಗಳನ್ನ ಅವರು ಪ್ರದರ್ಶನ ಮಾಡ್ತಾಯಿದ್ರು. ಹಾಗೆಯೇ ಬೆಳೀತಾ ಬೆಳೀತಾ ನಾನು ಓದಿ ಗ್ರ್ಯಾಜುಯೇಟ್ ಆದಮೇಲೆ ನಾನು ಕೃಷಿ ವಿಶ್ವವಿದ್ಯಾಲಯ ಸೇರಿದೆ. ಅಲ್ಲಿ ನಾವು ಸಮಾನ ಮನಸ್ಕರು ನಾವೇ ಯಾಕೆ ಒಂದು ತಂಡ ಕಟ್ಟಬಾರ್ದು ಅಂತ ಹೇಳಿದ್ರು. ಅದೇ ರಂಗಭೂಮಿ ಸೆಳೆತ ಆವಾಗಲೂ ಇತ್ತು. ಸೊ ಅದು ಒಂಥರ ಪ್ರೇರಣೆ ಆಯಿತು. ಹೀಗಾಗಿ ನಾನು ರಂಗಭೂಮಿಗೆ ಬರಲು ಅದು ಮುಖ್ಯ ಕಾರಣ ಆಯಿತು. ಇನ್ನೊಂದು ಕಾರಣ ಏನಂತಂದರೆ, ಆವಾಗ ನಾವು ನಟರಂಗದ ಕಾಕನಕೋಟೆ, ತೊಗಲಕ್ಕು, ಹೀಗೆ ಬೆನಕ ಅವ್ರದ್ದು ನಾಟಕಗಳು, ಸಮುದಾಯ ಅವ್ರ ನಾಟಕಗಳೆಲ್ಲ ನೋಡ್ತಾ ಇದ್ವಿ. ಅದು ಕೂಡ ನಮಗೆ ಪ್ರೇರಣೆ ಕೊಡ್ತು ಅನ್ನೋದು ತಪ್ಪಾಗಲ್ಲ. ಹೀಗಾಗಿ ಆ ಪ್ರೇರಣೆಯಿಂದ ನಾವೇ ಒಂದು ತಂಡ ಕಟ್ಟಬೇಕು ಅಂದ್ಕೊಂಡು 1985 ಇಸ್ವಿಲಿ ಅಂತರಂಗ ತಂಡನ ಕಟ್ಟಿ ಇದುವರೆಗೂ ನಾವು ಕಾರ್ಯಕ್ರಮ ನಡೆಸ್ಕೋತಾ ಬಂದಿದ್ದೀವಿ. ರಂಗಭೂಮಿ ನಿಮ್ಮ ಜೀವನದಲ್ಲಿ ಯಾವ ಒಂದು ರೀತಿ ಬದಲಾವಣೆ ತರ್ತು ಅಂತ ಕೆಲವರು ಕೇಳ್ತಾರೆ, ಯಾಕೆ ರಂಗಭೂಮಿಗೆ ಬರಬೇಕು, ಥಿಯೇಟ್ರ್ ಯಾಕೆ ಮಾಡಬೇಕು? ರಂಗಭೂಮಿ ಭಾಳಷ್ಟು ನಿಮಗೆ ಕಲಿಸುತ್ತೆ ಜೀವನದಲ್ಲಿ. ಯಾಕೆಂತಂದರೆ ಕೆಲವರೆಲ್ಲ, ನಾನು ಕೂಡ ಬಹಳ ಒಂಥರ ಏನು ಹೇಳೋದಾದರೆ ಧೈರ್ಯವಾಗಿ ಮುನ್ನುಗ್ಗಿ ಮಾತಾಡೋದು ನಾನು ಅಷ್ಟೊಂದು ಮಾಡ್ತಾ ಇರಲಿಲ್ಲ. ಈ ರಂಗಭೂಮಿನಲ್ಲಿ ಎಲ್ಲರ ಜೊತೆ ಬೆರೆಯೋ ಹಾಗೆ ಮಾಡುತ್ತೆ, ಜಾತ್ಯತೀತವಾಗಿರೋ ಹಾಗೆ ಮಾಡುತ್ತೆ. ಮತ್ತು ಯಾವುದಾದ್ರು ಅನ್ಯಾಯದ ವಿರುದ್ಧ ನಾವು ಖಂಡಿತ ಧ್ವನಿ ಎತ್ತಬೇಕು ಅನಿಸುತ್ತೆ. ಆಮೇಲೆ ಎಲ್ಲರ ಜೊತೆನೂ ಸೇರಿದಾಗ ಸಾಮಾನ್ಯವಾಗಿ ನಿಮಗೆ ಹೌದಪ್ಪ, ಪ್ರಪಂಚ ಸಂಕುಚಿತ ಇಲ್ಲ, ಬಹಳ ದೊಡ್ಡದಾಗಿದೆ, ಬಹಳಷ್ಟು ಕಲಿಸುತ್ತೆ. ಅದರಿಂದ ರಂಗಭೂಮಿ ಬಹಳ ಆ ವಿಚಾರದಲ್ಲಿ ಭಾಳ ಸಹಾಯ ಮಾಡಿದೆ ಅಂತ ಹೇಳ್ಬೋದು. ಇದರಿಂದ ನಾನು ಹೆಚ್ಚು ಕಲ್ತಿದ್ದೀನಿ. ಮತ್ತು ಖಂಡಿತ ಹೇಳೋದಾದರೆ ಹೆಚ್ಚಿನ ಜನಸಂಪರ್ಕದಿಂದ ಇವತ್ತು ಅಂಕಲ್ ಶ್ಯಾಮ್ ಪರಿಚಯ ಆಗಿದ್ದೀನಿ. ಭಾಳಷ್ಟು ಜನ ನನ್ನನ್ನು ಗುರ್ತಿಸ್ತಾರೆ, ಎಲ್ಲೋದ್ರೂ ಗುರ್ತಿಸಿ ಮಾತಾಡ್ತಾರೆ. ರಂಗಭೂಮಿಯಿಂದ ನನಗೆ ಒಳ್ಳೆಯ ಕೆಲಸನೇ ಆಗಿದೆ, ಒಳ್ಳೆಯ ಹೆಸರು ತಂದು ಕೊಟ್ಟಿದೆ ಅಂತ ಮಾತ್ರ ಹೇಳಬಲ್ಲೆ ನಾನು. ಆದರೆ ಎಲ್ಲರೂ ಆಕ್ಟರ್ ಆಗಬೇಕು ಅಂತ ಬರ್ತಾರೆ, ಆದರೆ ನೀವು ಸಂಘಟಕರಾಗಿ ಕೂಡ ಬಹಳ ದೊಡ್ಡ ಹೆಸರು ಮಾಡಿದವರು. ಸಂಘಟಕರಾಗಿ ಅನೇಕ ಸವಾಲುಗಳು ಇರುತ್ತೆ. ಅದರಲ್ಲೂ ಈ ಕಾಲಘಟ್ಟದಲ್ಲಿ ಡಿಜಿಟಲ್ ಮೀಡಿಯಾದಲ್ಲಂತೂ ಜನ ಮನೆ ಬಿಟ್ಟು ಆಚೆ ಬರೋದೇ ಕಷ್ಟ. ಸಂಘಟಕರಾಗಿ ಇರುವಂಥ ಸವಾಲುಗಳೇನು, ಅದನ್ನ ಈ ಇಳಿ ವಯಸ್ಸಿನಲ್ಲೂ ಅಷ್ಟೊಂದು ನೀವು ಪರಿಣಾಮಕಾರಿಯಾಗಿ ಎದುರಿಸ್ತಾ ಇರೋದು ಹೇಗೆ ಅಂತ? ಏನಿಲ್ಲ, ಮುಂಚೆ ನನಗೇನು ಅಂತಂದರೆ ಜನಸಂಪರ್ಕ. ಯಾವುದೇ ಒಂದು ಹೊಸ ನಾಟಕ ತೊಗೊಂಡ್ರೆ ನಾನು ಮಾಡ್ತಾ ಇದ್ದಿದ್ದು ಆ ಕೆಲಸನೇ. ಎಲ್ಲರೂ ಅಭಿನಯ ಮಾಡಬೇಕು, ಅಭಿನಯಿಸಬೇಕು ಅಂತಾಯಿದ್ರು. ಬಟ್ ನನಗೆ ಒಂದು ತಂಡನ ಹೇಗೆ ಬೆಳೆಸ್ಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಇತ್ತು. ಹೀಗಾಗಿ ಒಂದು ಹೊಸ ನಾಟಕ ಅಥವಾ ಯಾವುದೇ ಒಂದು ನಾಟಕ ತೊಗೊಂಡಾಗ ಅದು ಟಿಕೆಟ್ ಪ್ರಿಂಟ್ ಆದ ತಕ್ಷಣವೇ ಅಲ್ಲಿ ಹೋಗೋದು, ಜನಗಳ ಸಂಪರ್ಕ ಮಾಡೋದು, ಟಿಕೆಟ್ ತೊಗೊಳ್ಳಿ ಅಂತ ಅವ್ರಿಗೆ ಹೇಳೋದು, ಕೆಲವು ಸತಿ ನಿರಾಸೆ ಆಗೋದು. ಆದರೆ ನನಗೆ ಒಂದು ಮಾತು ಯಾವತ್ತೂ ಮೇಕಪ್ ನಾಣಿ ಅವ್ರನ್ನ ಜ್ಞಾಪಿಸ್ಕೋತೀನಿ. ಅವ್ರು ಹೇಳೋರು, ನೋಡೋ, ಯಾವುದೇ ಕೆಲಸನಾಗಲಿ ಇಷ್ಟಪಟ್ಟು ಮಾಡು, ಕಷ್ಟಪಟ್ಟು ಅಯ್ಯೋ ಮಾಡಬೇಕಲ್ಲ ಅಂತ ಬೇಜಾರಲ್ಲಿ ಮಾಡಬೇಡ ಅಂತಾಯಿದ್ರು. ಅದು ಯಾವಾಗಲೂ ನೆನಪಿಟ್ಕೊಂಡು ಹೋಗ್ತಾಯಿದ್ದೆ. ಅವ್ರು ಹೇಳೋರು, ಈ ಥರ ನೀನು ಜನ ಸಂಪರ್ಕ ಪಡ್ಕೊಂಡ್ರೆ
ನೀನಿನ್ನೂ ಅಂತರಂಗ ತಂಡ ಅಂತ ಹೆಸರುವಾಸೋಕ್ಕೆ ಮುಂಚೆ ನೀವು ಈ ಥರ ಎಲ್ಲ ಓಡಾಡಬೇಕು, ಕೆಲಸ ಮಾಡಬೇಕು, ಜನಗಳ ಸಂಪರ್ಕ ಮಾಡಿ ಅಂದಾಗ ನಾನು ಖುದ್ದಾಗಿ ಎಷ್ಟೋ ಮನೆಗಳಿಗೆ ಹೋಗ್ತಾ ಇದ್ದೆ. ಎಷ್ಟೋ ಮನೆಗಳಿಗೆ ಹೋಗಿ ಟಿಕೆಟ್ ತೊಗೊಳ್ಳಿ ಅಂತೇಳಿ ಟಿಕೆಟ್ ಅವರು ಪಾಪ ನನ್ನ ಬಂದ ತಕ್ಷಣ ಬಂದ್ರಲ್ಲ ಇವರು ಅನ್ನೋ ಕಾರಣಕ್ಕಾರು ಟಿಕೆಟ್ ತೊಗೊಳೋರು. ಹಾಗಾಗಿ ಅವರು ನಮ್ಮ ನಾಟಕ ನೋಡೋಕ್ಕೆ ಬರೋಕ್ಕೆ ಶುರು ಮಾಡಿದ್ರು. ಸೊ ಮುಂಚೆ ಆ ಥರ ಓಡಾಡ್ತಾ ಇದ್ದವನು ಈಗ ನಾನು ನಮ್ಮ ಮುಂದೆ ಬೆಳೆದಂಥ ಯುವಕರಿದ್ದಾರೆ, ಅವರೇನು ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾಯಿಂದ ಪ್ರಚಾರ ಮಾಡ್ತಾರೆ, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡ್ತಾರೆ. ಆದರೆ ನಾನು ಮಾತ್ರ ಸೋಷಿಯಲ್ ಮೀಡಿಯಾಗಿಂತ ಹೆಚ್ಚು ನಾನು ಖುದ್ದಾಗಿ ಭೇಟಿಯಾಗೋದನ್ನು ಮತ್ತು ಎಷ್ಟೋ ಸತಿ ಥಿಯೇಟ್ರ್ಗಳಿಗೆಲ್ಲ ಹೋಗಿ ಪಾಂಪ್ಲೆಟ್ ಹಂಚ್ತಾ ಇದ್ದೆ. ನಿಮ್ಮ ಮಗಳು ಅರ್ಚನಾ ಶ್ಯಾಮ್ ಅವ್ರ ಬಗ್ಗೆ. ನನ್ನ ಮಗಳು ಅರ್ಚನಾ ಶ್ಯಾಮ್ ಯುವ ನಿರ್ದೇಶಕಿ, ಹಲವಾರು ಪ್ರಶಸ್ತಿಗಳೆಲ್ಲ ಬಂದಿದೆ ಅವಳಿಗೆ. ಅವಳು ಕ್ರಿಯಾಶೀಲವಾಗಿ ಯೋಚನೆ ಮಾಡ್ತಾಳೆ. ಅಂದರೆ ಕೇವಲ ಒಂದೇ ರೀತಿಯ ನಾಟಕಗಳನ್ನ ಪ್ರದರ್ಶನ ಮಾಡೋದಕ್ಕೆ ಅವಳಿಗೆ ಇಷ್ಟ ಆಗಲ್ಲ. ಏನಂತಂದರೆ ಹೊಸ ರೀತಿ ಇರಬೇಕು, ಹೊಸ ಆಯಾಮ ಇರಬೇಕು, ಪ್ರಯೋಗಾತ್ಮಕ ಇರಬೇಕು ಅಂತ ಆಲೋಚನೆ ಮಾಡೋ ವ್ಯಕ್ತಿ ಅರ್ಚನಾ ಶ್ಯಾಮ್. ಸೊ ಇದರಿಂದ ಬಹಳಷ್ಟು ನಾಟಕಗಳು ಹೊರಟು ಉಳಿದವನು ಇರ್ಬೋದು, ಪ್ರಾಜೆಕ್ಟ್ ನಗ್ನ ಇರ್ಬೋದು, ಶಾಪುರದ ಸೀನಿಂಗಿ ಸತ್ಯ ಇರ್ಬೋದು, ಶಾಲಾ ವಂಜಿಕೆ ಇರ್ಬೋದು, ಹೀಗೆ ಹಲವಾರು ನಾಟಕ, ಇತ್ತೀಚಿನ ಕಾಯುವ ಕಾಯಕ ನಾಟಕ ಇರ್ಬೋದು, ಪ್ರಯೋಗಾತ್ಮಕ ನಾಟಕಗಳು. ಇವಾಗ ಒಂದು ಹೇಳ್ಬೋದಕ್ಕೆ ಕೆಲವ್ರು ಕೇಳ್ತಾರೆ, ನನಗೆ ಅಂಥ ನಾಟಕಗಳಿಂದ ಹಣ ಬರುತ್ತಾ ಅಂತ. ಕೆಲವು ನಾಟಕಗಳಿಂದ, ಕೆಲವು ಪ್ರದರ್ಶನಗಳಿಂದ ನಾಟಕ ಬರುತ್ತೆ, ಆದರೆ ಆಮೇಲೆ ಅದು ಹೆಚ್ಚು ಪ್ರದರ್ಶನ ಆಗ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬರದೇ ಇರ್ಬೋದು. ಆದರೆ ಆ ವಿಚಾರಗಳು ಮತ್ತು ಹೊಸ ಆಯಾಮದ ಕೂಡಿದ ನಾಟಕಗಳು ಜನಗಳಿಗೆ ಹೌದಪ್ಪ ಇದು ಒಂಥರ ನಾಟಕ, ಇದನ್ನು ನೋಡಬೇಕು ಅನ್ನೋ ಭಾವನೆ ಬರುತ್ತೆ. ಈಗ ಹಾಸ್ಯ ನಾಟಕಗಳು ಮಾಡೋದು ನಾವು ಎಷ್ಟೋ ಜನ ಹೇಳ್ತಾರೆ ಹಾಸ್ಯ ನಾಟಕಗಳು ಅಂತ. ಬಟ್ ಒಂದು ಹಾಸ್ಯದ ವಿಚಾರದಲ್ಲಿ ನಾವು ಎಷ್ಟೋ ಇತ್ತೀಚಿನ ನಾಟಕಗಳು ನೋಡಿದ್ರೆ ಭಾಳ ಬೇಸರ ತರುತ್ತೆ. ಬರೀ ನಗ್ಸೋಕ್ಕೋಸ್ಕರ ನಾಟಕ ಅಂತಂದರೆ ನಾವು ಹಾಸ್ಯ ಮೇಳ ಕಾರ್ಯಕ್ರಮ ಮಾಡ್ತಾಯಿದ್ವಿ, ದೊಡ್ಡ ಹಾಸ್ಯ ಸಾಹಿತ್ಯಗಳು ನಗ್ಸ್ತಾ ಇದ್ವಿ, ಅದು ಬೇರೆ, ಅದು ಕಾರ್ಯಕ್ರಮ. ನಾಟಕ ಅಂದಾಗ ನವರಸಗಳಿರಬೇಕು, ಎಲ್ಲ ಭಾವನೆಗಳು ಮೂಡಿಬರಬೇಕು. ನಾವು ಅದಕ್ಕೇನು ಮಾಡಬೇಕು, ಎರಡೂ ಥರ ನಾಟಕಗಳನ್ನು ಪ್ರಯೋಗ ಮಾಡ್ತಾ ಹೋದಾಗ ನಮಗೆ ಹಣದ ಸಮಸ್ಯೆ ಬರೋಲ್ಲ. ಅಂಕಲ್, ಈ 1.5 ಗಂಟೆ ನಟ ನಟಿಯರು ರಂಗದ ಮೇಲೆ ಮಿಂಚ್ತಾರೆ, ಆದರೆ ಅದರಿಂದ ಆಚೆ ಬಂದಮೇಲೆ ಕೆಲಸಗಳು ಅನೇಕ ಇರುತ್ತೆ. ಅಂದರೆ ನೇಪಥ್ಯದಲ್ಲಿ ನಿಂತು ಒಂದು ನಾಟಕನ ನಿಮ್ಮ ಅಭಿಪ್ರಾಯ ಏನು ಅಂತ? ನೋಡಿ, ನಾನು ಕೂಡ ನೇಪಥ್ಯದಲ್ಲಿರೋನು, ಅದರಿಂದ ಯಾವತ್ತಿಗೂ ನನಗೆ ನೇಪಥ್ಯದವ್ರ ಬಗ್ಗೆ ತುಂಬ ಅಭಿಮಾನ. ಯಾಕೆಂತಂದರೆ ನೋಡಿ, ಒಂದು ನಾಟಕ ಆಗ್ಬೇಕಾದ್ರೆ ಹಿಂಬದಿನಲ್ಲಿ ಕೆಲಸ ಮಾಡೋರು ಭಾಳ ಇರ್ತಾರೆ. ಈಗ ಒಂದು ನಾಟಕ ಕಲಾವಿದರು ಬರ್ತಾರೆ, ಅಭಿನಯಿಸ್ತಾರೆ, ಆಯಿತು. ಆದರೆ ನಾವು ಅಲ್ಲಿ ಬೆಳಕಿನ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡ್ತೀವಿ, ಮತ್ತು ಪ್ರಸಾದನ ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಆಯಿತಾ. ಸೆಟ್ ಹಾಕೋರು ಹೇಗೆ, ಇವ್ರನ್ನೆಲ್ಲ ಒಂದುಗೂಡಿಸಿ ನೇಪಥ್ಯದಲ್ಲಿ ಅವರೆಲ್ಲ ಕೆಲಸ ಮಾಡಿದ್ರೆ ಆಮೇಲೆ ಕಲಾವಿದರು ಬಂದು ಅಭಿನಯಿಸ್ತಾರೆ. ಅದರಿಂದ ನಾವು ಏನು ಹೇಳೋದು ಅಂತಂದರೆ, ಈಗಿನ ಕಲಾವಿದರಿಗೆ, ಯುವಕರಿಗೆ ನಾ ಹೇಳೋದು ಇಷ್ಟೇ, ದಯವಿಟ್ಟು ಬರೀ ನಟನೆ ಬಗ್ಗೆ ಮಾತ್ರ ನೀವು ಆದ್ಯತೆ ಕೊಡಬೇಡಿ, ದಯವಿಟ್ಟು ನೇಪಥ್ಯದ ಬಗ್ಗೆನೂ ಆಲೋಚನೆ ಮಾಡಿ. ಇವತ್ತಿಗೂ ನಮಗೆ ಕೆಲವು ಮಂದಿ ನಮ್ಗೆ ಸಿಗೋದು ನೇಪಥ್ಯದಲ್ಲಿ ಕೆಲಸ ಮಾಡೋರು ಅಂದರೆ, ಅದರಲ್ಲೂ ಈ ಪ್ರಸಾದನ ಕಲಾವಿದರು ಬೆಳ್ಳಕ್ಕೆ ಜಾಸ್ತಿ ಜನ ಸಿಗೋದೇ ಇಲ್ಲ. ಆದರೆ ಅವರೆಲ್ಲರೂ ನಿಜವಾಗ್ಲೂ ನಾವು ಕರೆದಾಗ ಬಂದು ಪ್ರೀತಿನ ನಾವು ನೇಪಥ್ಯ ಪ್ರಸಾದ ಮಾಡ್ತಾರೆ. ಹಾಗೆಯೇ ಇವರು ಲೈಟಿಂಗ್ ಮಾಡೋರಾಗ್ಬೋದು, ಸ್ಟೇಜ್ ಮಾಡೋರಾಗ್ಬೋದು, ಹೀಗೆ ಅವರೆಲ್ಲ ಮಾಡಿ ಕೆಲಸ ಮಾಡ್ತಾರೆ. ಯಾವುದೇ ಪ್ರತಿಫಲ ಅಂದರೆ ಅವರು ಸ್ಟೇಜ್ ಮುಂದೆ ಬಂದು ಅವ್ರೇನು ಮಿಂಚಕ್ಕಾಗಲ್ಲ, ಆದರೆ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಅಂಕಲ್, ಮುಂದಿನ ಯೋಜನೆಗಳು, ಹೊಸ ನಾಟಕ ಏನಾದ್ರು ಇದೆಯಾ ತಲೆಯಲ್ಲಿ? ಮುಂದಿನ ಏನು ಅಂತ, ಮುಂದಿನ ನಡೆ ಹೇಗೆ ಅಂತ? ಮುಂದಿನ ನಡೆ ಏನು ಅಂತಂದರೆ, ನಾವಂತೂ ಪ್ರತಿ ವರ್ಷ ನಾಟಕ ಬೆಂಗಳೂರು ಶಶಿಧರ್ ಬಾರಿಘಾಟ್ನ ನಾನು ಇವತ್ತು ಕೃತಜ್ಞತೆಯಿಂದ ಅವ್ರಿಗೆ ನಾನು ಹೇಳ್ತಾರಲ್ಲ, ಕೃತಜ್ಞತೆಯಿಂದ ಸ್ಮರಿಸ್ಬೇಕು. ಏನಂದರೆ ಅವರು ಇವತ್ತಿಗೂ ನಮಗೆ ಏನು ಹೇಳ್ತಾರೆ ಅಂತಂದರೆ, ಹೇಳ್ತಾರಲ್ಲ, ರಂಗು ನೀರಂತ ನೀರಲ್ಲ, ಒಂದು ಹೊಸ ಪ್ರಯೋಗಗಳಾಗಬೇಕು, ಹೊಸ ನಾಟಕಗಳು ಬರಬೇಕು ಅಂತ ತಗೊಂಡು ಬೀಚಿಯವ್ರದ್ದೇ ಒಂದು ನಾಟಕ ಮಾಡಬೇಕು ಅನ್ನೊಂದು ಇದೆ.
ಹಾಗಾಗಿ ಇನ್ನೊಂದು ಮನೆ ಮಂದಿ ಕುಟುಂಬದ ಸಮಸ್ಯೆ, ಕುಟುಂಬದಲ್ಲಿ ಇರೋವಂಥ ಸಮಸ್ಯೆಯನ್ನು ಒಂದು ರೀತಿ ವಿಡಂಬನಾತ್ಮಕವಾಗಿ ಹಾಸ್ಯ ರೂಪದಲ್ಲಿ ಪ್ರದರ್ಶನ ಮಾಡಬೇಕು ಒಂದು ಆಸೆ ಇದೆ. ಅದಲ್ಲೇ ನನ್ನ ಮಗಳು ಕೂಡ ಕೆಲವು ವಿಚಾರಗಳು ತಗೊಂಡು ಇತ್ತೀಚಿನ ದಿನಗಳಿರೋ ವಿದ್ಯಮಾನಗಳೆಲ್ಲ ನೋಡಿಕೊಂಡು ಹೊಸ ನಾಟಕನ ತಯಾರಿ ಮಾಡಿ ಪ್ರದರ್ಶನ ಮಾಡಬೇಕು ಅಂತಲೂ ಆಲೋಚನೆ ಇದೆ. ಸಮುದ್ರದ ನೀರಿನ ಒಂದು ಚಮ್ನಲ್ಲಿ ಹಿಡಿದುವಂಥ ಪುಟ್ಟ ಪ್ರಯತ್ನ ಅಷ್ಟೇ. ಯಾಕಂದರೆ ಅಂಕಲ್ ಅನುಭವ ಅನೇಕ ದಶಕಗಳ ಅನುಭವ ಇದೆ. ಹಾಗಾಗಿ ಬಹಳ ಕಡಿಮೆ ಸಮಯದಲ್ಲಿ ಇದನ್ನ ಕಟ್ಕೊಡೋಕೆ ಸಾಧ್ಯ ಇಲ್ಲ. ಇದೊಂದು ಗ್ಲಿಮ್ಸ್ ಅಷ್ಟೇ. ಇದ್ರ ಬಗ್ಗೆ ಇನ್ನೂ ಅನೇಕ 10 ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳ್ಳೋಣ. ಆಮೇಲೆ ಅಂತರಂಗದ ಈ ನಾಟಕಗಳು ಹೇಗಿದೆ ಹೇಗಿಲ್ಲ ಅಂತ ಮೊದಲು ಕ್ರಿಟಿಕ್ ಕೊಡೋದು ಅವರ ಮಡದಿ. ಅವ್ರ ಬಗ್ಗೆ ಹೇಳಿ ಅಂಕಲ್. ಅವಳು ನನ್ನ ಹೆಂಡತಿ ಹೆಸರು ಹೇಮಾ ಶ್ಯಾಮಸುಂದರ್ ಅಂತ. ಅವಳು ಯಾವಾಗಲೂ ಒಂಥರ ನೇರ ನುಡಿ, ಈ ನಾಟಕ ಚೆನ್ನಾಗಿದೆ ಚೆನ್ನಾಗಿಲ್ಲ ಅದನ್ನು ಸಂಕೋಚ ಪಡ್ಕೊಳ್ಳಲ್ಲ. ಈ ನಾಟಕ ಹೌದು ಈ ಥರ ಇತ್ತು, ಜನಕ್ಕೆ ಮುಟ್ಟೋದು ಕಷ್ಟ ಆಗುತ್ತೆ, ನೀವು ಈ ರೀತಿ ಪ್ರಯತ್ನ ಮಾಡಿದ್ರೆ ಸರಿ ಹೋಗಲ್ಲ, ಮತ್ತು ಇದು ತುಂಬ ಎಕ್ಸ್ಪೆರಿಮೆಂಟಲ್ ಆಗಿಬಿಟ್ರೆ ಈ ನಾಟಕ ಹೆಚ್ಚಿನ ಜನ ತಲುಪಲ್ಲ, ಹೆಚ್ಚಿನ ಪ್ರದರ್ಶನ ಆಗಲ್ಲ ಅಂತ ನನ್ನ ಹೆಂಡತಿ ಯಾವಾಗಲೂ ಹೇಳ್ತಿರ್ತಾಳೆ. ಅವಳು ಒಂಥರ ರಿಯಲ್ ಕ್ರಿಟಿಕ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಅಂದರೆ ಇಷ್ಟು ವರ್ಷ 46 ವರ್ಷ ಅಂದರೆ ನಂದು ಒಟ್ಟಾರೆ 50 ವರ್ಷ ಅಂತಲೇ ಹೇಳ್ಬೋದು ರಂಗಭೂಮಿ ಸೇವೆ. ಆ 50 ವರ್ಷದಲ್ಲೂ ಎಷ್ಟೋ ಸತಿ ಕಷ್ಟ ಆಗಲಿ ಸುಖ ಆಗಲಿ ನನ್ನ ಜೊತೆ ನನಗೆ ಅವಳು ಸಹಾಯ ಹಸ್ತ ನೀಡ್ತಾ ಬಂದಿದ್ದಾಳೆ. ಹಿಂದೆ ನಿಂತ್ಕೊಂಡು ನೀವು ಹೋಗಿ ಬನ್ನಿ, ನಾನು ನಿಮ್ಮ ಮನೆಯದೆಲ್ಲ ಪ್ರತಿಯೊಂದು ಜವಾಬ್ದಾರಿನ ಅವಳೇ ನೋಡ್ಕೊಂಡಿದ್ದಾಳೆ. ಇದರಿಂದ ನಾನು ಧೈರ್ಯವಾಗಿ ಮುನ್ನುಗ್ಗಿ ಅಂದರೆ ರಂಗಭೂಮಿ ಸೇವೆ ಮಾಡೋಕ್ಕೆ ಬಹಳ ಅನುಕೂಲ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಆಂಟಿ ಇದು ಕೂಡ ಒಂದು ಇಂಟರ್ವ್ಯೂ ಮತ್ತು ಅರ್ಚನಾ ಶ್ಯಾಮ್ ಅವ್ರ ಇಂಟರ್ವ್ಯೂ ಕಂಪ್ಲೀಟ್ ಅವರ ರಂಗ ಪರಿವಾರ ಏನಿದೆ ಅದ್ರ ಬಗ್ಗೆ ನಾವು ಮಾತಾಡೋಣ ಅಂತ ಹೇಳ್ತಾ ಈ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೋಸ್ಕರ ಬಹಳ ತುರ್ತಾಗಿ ಈ ಒಂದು ಕಾರ್ಯಕ್ರಮ ಒಂದು ಇಂಟರ್ವ್ಯೂನ ಮಾಡಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ರಂಗಭೂಮಿಯ ವಿಶ್ವ ರಂಗಭೂಮಿ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನಮ್ಮನ್ನ ಮುನ್ನಡೆಸ್ತಾ ಇರುವಂತಹ ನನ್ನಂತ ಅನೇಕ ಕಲಾವಿದರನ್ನ ಹುಟ್ಟಾಕಿರೋದು ಅಂತರಂಗ ತಂಡ. ಇವತ್ತು ನಾನು ಕೂಡ ಒಂದು ನಿರ್ಭಯವಾಗಿ ಅಥವಾ ರಂಗದ ಮೇಲೆ ನಿಂತು ಅಥವಾ ಸ್ಟೇಜ್ ಮೇಲೆ ನಿಂತು ಮಾತಾಡ್ತೀನಿ, ಅಭಿನಯಿಸ್ತೀನಿ ಅಥವಾ ಅನೇಕ ಒಳ್ಳೊಳ್ಳೆ ಅವಕಾಶ ಕೊಡಿಸೋದಕ್ಕೆ ಕಾರಣ ಆಗಿದ್ದು ಅಂತರಂಗ ತಂಡ ಅಂತ ಹೇಳ್ಬೋದು. ಮೊದಲನೇ ಬಾರಿಗೆ ಟೋಪಿ ಮನುಷ್ಯನ್ ಅಂತ ನಾಟಕದಲ್ಲಿ ನಾಯಕ ಪಾತ್ರ ಕೊಟ್ಟಿದ್ದು ಅಂಕಲ್ಲು ಇವತ್ತು ನೆನಪಿದೆ. ಹಾಗಾಗಿ ಎಲ್ಲ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ. ಸೊ ಕರ್ಕೊಂಡ್ಬಂದು ನನಗೆ ಒಂದು ಮುಖ್ಯ ಪಾತ್ರ ಕೊಟ್ಟರು. ಅಲ್ಲಿಂದ ಉತ್ತರ ಭೂಪ ಬೀಚಿ ಒಂದು ದಂತಕಥೆ ಅದು. ಅಂತಹ ಅನೇಕ ಅದ್ಭುತ ನಾಟಕಗಳಲ್ಲಿ ಪ್ರಮುಖ ಪಾತ್ರ ಕೊಟ್ಟು ಒಬ್ಬ ನಟನಾಗಿ ಬೆಳೆಯೋದಕ್ಕೆ, ಒಬ್ಬ ವ್ಯಕ್ತಿ ಆಗೋದಕ್ಕೆ, ಉತ್ತಮ ವ್ಯಕ್ತಿ ಆಗೋದಕ್ಕೆ, ರಂಗಭೂಮಿ ಉತ್ತಮ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಒಬ್ಬ ಒಳ್ಳೆ ನಟ ಆಗೋದಕ್ಕಿರ್ಬೋದು, ಒಳ್ಳೆ ರಂಗಕರ್ಮಿ ಆಗೋದಕ್ಕೆ, ಒಟ್ಟಾರೆ ಒಬ್ಬ ಒಳ್ಳೆ ಮನುಷ್ಯ ಆಗೋದಕ್ಕೆ ಸಾಧ್ಯವಾಗಿದ್ದು ಈ ರಂಗಭೂಮಿ ನಮ್ಮ ಅಂತರಂಗ ತಂಡ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಹಾಗಾಗಿ ಇಂಥ ಅನೇಕ ನಟರು ಮತ್ತು ನೇಪಥ್ಯದಲ್ಲಿ ಅನೇಕರು ಅಂತರಂಗ ತಂಡದಿಂದ ಹುಡ್ಕೊಳ್ಳಿ ಮತ್ತು ಈ ಅಂತರಂಗವನ್ನು ಇಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಬರ್ತಾ ಇರುವಂತಹ ಅಂಕಲ್ ಶ್ಯಾಮರ್ಗೂ ಕೂಡ ದೇವರು ಹೆಚ್ಚಿನ ಆರೋಗ್ಯ, ಆಯಸ್ಸು, ಯಶಸ್ಸನ್ನು ಕೊಡಲಿ ಅಂತ ಹೇಳ್ತಾ ಈ ನಿರಂತರ ಈ ಯಶಸ್ಸು ಹೀಗೆ ನಿರಂತರವಾಗಿರಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ.